ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಶುಕ ಸಂವಾದದಲ್ಲಿ ಪೃಥಿವಿ ಮೊದಲಾದ ಪಂಚಭೂತಗಳ ಗುಣಗಳು ಎಂಬ 261ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು. ಧರ್ಮಪುತ್ರ, ಅಗ್ನಿ ಸಮಾನವಾದ ವ್ಯಾಸನು ಹೊಗೆ ಮುಚ್ಚಿದ ಕೆಂಡದಂತಿದ್ದ ತನ್ನ ಮಗನಾದ ಶುಕನಿಗೆ ತಿಳಿಸಿದ ಭೂತ ಗುಣಗಳನ್ನೆಲ್ಲ ಯಥಾವತ್ತಾಗಿ ನಿನಗೆ ತಿಳಿಸುವೆನು ಕೇಳು. ಸ್ಥಿರತ್ವ, ಗುರುತ್ವ, ಕಾಠಿಣ್ಯ, ಭಾರ, ಉತ್ಪತ್ತಿ ಮಾಡುವ ಶಕ್ತಿ, ಗಂಧ, ಗಂಧ ಗ್ರಹಣ ಶಕ್ತಿ, ನಿಬಿಡತೆ, ಆಧಾರವಾಗಿರುವಿಕೆ, ಧಾರಣ ಶಕ್ತಿ, ಇವು 10 ಭೂಮಿಯ ಗುಣಗಳು. ಶೈತ್ಯ, ದ್ರವ, ನೆನೆಸುವಿಕೆ, ಸೋರುವುದು, ಅಂಟು, ಮೃದುತ್ವ, ರಸ, ರಸನೇಂದ್ರಿಯ, ಹರಿಯುವುದು, ಪಕ್ವ ಮಾಡುವುದು, ಇವೆಲ್ಲ ನೀರಿನ ಗುಣಗಳು. ಸ್ಪರ್ಶಿಸುವುದಕ್ಕೆ ಆಗದಿರುವುದು, ಪ್ರಕಾಶ, ಉಷ್ಣ, ಪಕ್ವ ಮಾಡುವುದು, ನೇತ್ರೇಂದ್ರಿಯ, ಶುಚಿತ್ವ, ರಾಗ, ಲಘುತ್ವ, ತೀಕ್ಷ್ಣತೆ, ಯಾವಾಗಲೂ ಮೇಲುಮುಖವಾಗಿಯೇ ವ್ಯಾಪಿಸುವುದು, ಇವಿಷ್ಟು ಅಗ್ನಿಯ ಅಥವಾ ತೇಜಸ್ಸಿನ ಗುಣಗಳು. ಶೀತವು ಉಷ್ಣವೂ ಅಲ್ಲದ ಸ್ಪರ್ಶ, ವಾಗೀಂದ್ರಿಯ, ಚಲನೆ, ಬಲ, ವೇಗ, ಮಲಮೂತ್ರಾದಿಗಳ ವಿಸರ್ಜನಕ್ಕೆ ಸಹಾಯ ಮಾಡುವುದು, ಗತಿ ಸ್ವಾತಂತ್ರ್ಯ, ಚೇಷ್ಟೆ, ಉಚ್ಛ್ವಾಸ ನಿಶ್ವಾಸಗಳು ಅಂದರೆ ಉಸಿರಾಡಿಸುವುದು, ಉತ್ಪತ್ತಿ ನಾಶಗಳು, ಇವೆಲ್ಲ ವಾಯುಗುಣಗಳು. ಶಬ್ದ, ವ್ಯಾಪನ ಶಕ್ತಿ, ಛಿದ್ರತೆ, ಆಧಾರವಿಲ್ಲದಿರುವುದು, ತಾನು ಇನ್ನೊಂದಕ್ಕೆ ಆಧಾರವಾಗದಿರುವುದು, ವ್ಯಕ್ತವಾಗದಿರುವುದು, ವಿಕಾರವಿಲ್ಲದಿರುವುದು, ಯಾವುದಕ್ಕೂ ತಡೆಯಾಗದಿರುವುದು, ಶ್ರೋತ್ರೇಂದ್ರಿಯ, ಶರೀರ ದ್ವಾರಗಳು, ಇವೆಲ್ಲ ಆಕಾಶದ ಗುಣಗಳು. ಹೀಗೆ ಪಂಚಭೂತಗಳಲ್ಲಿರುವ ಗುಣಗಳನ್ನು 50 ಹೇಳುವರು. ಫಲ ವಿಷಯವಾದ ಆಲೋಚನೆ, ನೆನಹು, ಭ್ರಮೆ, ಮನೋರಥ, ತಾಳ್ಮೆ, ವೈರಾಗ್ಯ, ಇಚ್ಛಾ ದ್ವೇಷಗಳು, ವೇಗ, ಚಾಂಚಲ್ಯ, ಇವು 9 ಮನಸ್ಸಿನ ಗುಣಗಳು. ಇಷ್ಟಾನಿಷ್ಟಗಳನ್ನು ಬಯಸದಿರುವುದು, ವ್ಯವಸಾಯ, ನಿಯಮನ, ಸಂದೇಹ, ನಿಶ್ಚಯ ಜ್ಞಾನ ಎಂಬಿ 5 ಬುದ್ಧಿಯ ಗುಣಗಳೆಂದು ಪಂಡಿತರು ಹೇಳುವರು ಎಂದನು. ಆಗ ಯುಧಿಷ್ಠಿರನು, ಪಿತಾಮಹ, ಬುದ್ಧಿಗೆ 5 ಗುಣಗಳೆಂಬುದು ಹೇಗೆ? ಇಂದ್ರಿಯ ಗುಣಗಳಾವುವು? ಈ ಸೂಕ್ಷ್ಮ ಜ್ಞಾನವನ್ನು ಕುರಿತು ನನಗೆ ವಿವರಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ. ಧರ್ಮರಾಜ, ಬುದ್ಧಿಗೆ ಮೊತ್ತದಲ್ಲಿ 60 ಗುಣಗಳುಳ್ಳದ್ದೆಂದು ಹೇಳಲ್ಪಡುವುದು. ಏಕೆಂದರೆ ಬೇರೆ ಬೇರೆ ಭೂತಗಳು, ಅವುಗಳ ಮತ್ತು ಬುದ್ಧಿಯ ಗುಣಗಳು ಸೇರಿ ಇವೆಲ್ಲ ಮೂಲ ಪ್ರಕೃತಿಯಿಂದಲೇ ಸೃಷ್ಟಿಸಲ್ಪಟ್ಟವುಗಳು. ಇವು ಭೂತವರ್ಗದಲ್ಲಿ ಬಂದು ಸೇರುವವು. ಇವೆಲ್ಲವನ್ನು ಅಕ್ಷರವೆನಿಸಿದ ಈಶ್ವರನಿಂದ ನಿರ್ಮಿಸಲ್ಪಟ್ಟುವೆಂದು ವೇದಗಳು ಪ್ರತಿಪಾದಿಸುವವು. ಇವಾವುವು ನಿತ್ಯವೆಂದು ಗ್ರಹಿಸಲ್ಪಡುವುದಿಲ್ಲ. ಈ ಪ್ರಪಂಚದ ಉತ್ಪತ್ತಿ ಮೊದಲಾದ ವಿಷಯಗಳಲ್ಲಿ ವೇದ ವಿರುದ್ಧಗಳಾದ ಯಾವ ವಾದಗಳು ನಿನ್ನ ಕಿವಿಗೆ ಬಿದ್ದಿದ್ದರೂ ಅವೊಂದು ಉಪಪನ್ನವಾದವುಗಳಲ್ಲ. ಕುಮಾರ, ನಾನು ನಿನಗೆ ಪರಬ್ರಹ್ಮ ವಿಷಯವಾಗಿ ಇಲ್ಲಿ ಹೇಳಿದುದನ್ನೆಲ್ಲ ಎಚ್ಚರಿಕೆಯಿಂದ ಗ್ರಹಿಸಿ ಬ್ರಹ್ಮ ಜ್ಞಾನದಿಂದ ಮನಃಶಾಂತಿಯನ್ನು ಹೊಂದುವವನಾಗು. ಇದು 261ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.